ರಾತ್ರಿನೇ ನಾನು ಕಳಿಸಿದಾಗ ಅಲ್ಲ ಬ್ಲಡ್ ಚರ್ಚೆಗಳು ನಡೆದಿದೆ ನೋಡೋದಲ್ಲ. ನಾನು ಯಾಕೆ ಎದಕ್ಕೆ ಏನು ಫೈಟ್ ಮಾಡಿದ್ದೀನಿ ನಾನು ನನ್ನ ಹಕ್ಕು ಕಂಡ್ರಿ ನಾನು ಕೇಳ್ತೀನಿ. ಸರ್ ಹೇಳಿ ಸರ್. ಇವತ್ತು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಏನಿವತ್ತು ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಇವತ್ತೇನು ಆದೇಶ ಹೊರಡಿಸಿದೆ, ಕಾವೇರಿ ಅಣೆಕಟ್ಟಿಗೆ ತೊಂದರೆನಾ ಇಲ್ವಾ ಅಂಥೇಳಿ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಜೊತೆಗೆ ಯಾಕೆಂದ್ರೆ ಈಗಾಗಲೇ ಹಿಂದೆ 2-3 ಸಲ 4-5 ಸಲ ಬಂದು ಅಧಿಕಾರಿಗಳು ಪತ್ರಿಕಾರಿಯ ತಂಡಗಳು ಬಂದು ವಾಪಸ್ ಹೋಗಿದೆ. ಆವಾಗ ಕೇಳಿದ್ರು ಹೈಕೋರ್ಟ್ ಆದೇಶದಿಂದಲೇ ಬಂದವ್ರೆ ಅಂತ ಹೇಳಿದ್ರು. ಇವತ್ತು ಖುದ್ದು ಹೈಕೋರ್ಟ್ ಆದೇಶ ಕೊಟ್ಟು ಹೈಕೋರ್ಟೇ ಇವತ್ತು ಚಾಟಿ ಬೀಸಿ ಸರ್ಕಾರಕ್ಕೆ ಇವತ್ತು ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ರಿಪೋರ್ಟ್ ಕೊಡಿ ಎಂದು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಾಗತಿಸ್ತೀವಿ. ನಾವು ಈ ವಿಚಾರದಲ್ಲಿ ಕನ್ನಂಬಾಡಿ ಕಟ್ಟೆಯ ರಕ್ಷಣೆಗೆ ನಮ್ಮ ಎಲ್ಲರ ಹೊಣೆ, ಕರ್ನಾಟಕದ 6.5 ಕೋಟಿ ಜನಗಳ ಎಲ್ಲರ ಹೊಣೆ ಇದೆ. ಅರ್ಥ ಆಯ್ತಾ? ಬರೀ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆಯವ್ರದ್ದಲ್ಲ ಹೊಣೆ, ರಾಜ್ಯದ 31 ಜಿಲ್ಲೆ ಜನದ್ದು ಹೊಣೆ ಇದೆ. ಯಾಕೆಂದ್ರೆ ಕನ್ನಂಬಾಡಿ ಕಟ್ಟೆ ಕರ್ನಾಟಕದ ಆಸ್ತಿ. ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮೈಸೂರು ಇರ್ಬೋದು, ಮೈಸೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಇರ್ಬೋದು, ಮಂಡ್ಯ ಗ್ರಾಮಾಂತರ ಇರ್ಬೋದು, 3 ಕೋಟಿ ಜನತೆ ಕನ್ನಂಬಾಡಿ ಕಟ್ಟೆಯಿಂದ ನೀರನ್ನು ಕುಡಿತಿದ್ದಾರೆ. ಹೆಚ್ಚಾಗಿ ನಮಗೆ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಮಾಡಿದೆ ನಮ್ಮ ಉದ್ದೇಶ. ಜೊತೆಗೆ ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಸರ್ಕಾರವೇ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ವರದಿ ಬಿಡಿ ರಿಪೋರ್ಟು. ಸರ್, ಈಗ ನಂಜರಾಜ್ ಅರಸ್ ಹೇಳ್ತಾರೆ ಸರ್ಕಾರ ತುಂಬಾ ಲಾಸ ನಡೀತಾ ಇದೆ, ಗ್ಯಾರಂಟಿಗಳ ಮಧ್ಯೆ ಸಿಕ್ಕಾಕೊಂಡಿದೆ, ಹಣದ ಅವಶ್ಯಕತೆ ತುಂಬಾ ಇದೆ, ಇದರಿಂದ ಗಣಿಗಾರಿಕೆಗೆ ಅವಕಾಶ ಕೊಟ್ಟರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸರ್, ನಂಜರಾಜ್ ಅರಸ್ ಅವರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ. ನಾವು ಟ್ರಯಲ್ ಬ್ಲಾಸ್ಟ್ ಮಾಡಿದ ನಂತರ ಗಣಿಗಾರಿಕರಿಗೆ ಪರ್ಮಿಷನ್ ಕೊಡಿ ಅಂತ ನಾವೇನು ಬಂದಿಲ್ಲ ಇಲ್ಲಿ. ನಂಜರಾಜ್ ಅವರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಇನ್ ಕೆಲವರು ಯಾವ ಉದ್ದೇಶ ಇಟ್ಕೊಂಡು ಟ್ರಯಲ್ ಬ್ಲಾಸ್ಟ್ ಗೋ ಬ್ಯಾಕ್ ಅಂತ ಹೇಳ್ತಾರೋ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಯಾತ್ಯಾತಕ್ಕೆ ಯಾರ್ಯಾರು ಯಾವ್ಯಾವ ಬೇಡಿಕೆಗೆ ಮಾಡಿದ್ರು ಅಂತ. ನಾವೇನ್ ಹೇಳ್ತಾ ಇದ್ದೀವಿ, ಕನ್ನಂಬಾಡಿ ಕಟ್ಟೆ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಆ ಹೊಣೆಗಾರಿಕೆಯನ್ನ